ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ ಮೋಟೋ ವ್ಲಾಗ್ಸ್. ನೀವು ಲಾಸ್ಟ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಈ ವ್ಲಾಗ್ ಅಲ್ಲಿ ಏನು ಅಂತ. ನಾವು ಲಾಸ್ಟ್ ವ್ಲಾಗ್ ಅಲ್ಲಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ಗೆ ಬಂದಿದ್ವಿ. ಇಲ್ಲಿಂದ ಕೋಟೆಗೆ ಹೋಗ್ತಾ ಇದೀವಿ. ಅದು ಕೂಡ ಬ್ಯಾಂಗ್ಳೂರ್ ಕೋಟೆ ಅಂತಾನೆ ಹೇಳ್ತಾರೆ ಅದನ್ನ. ಅದು ಕೂಡ ಇಲ್ಲೇ ಇರೋದು. ಇಲ್ಲಿಂದ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಇಂದ ಇಲ್ಲಿಂದ ಒಂಚೂರು ಮುಂದೆ ನಡ್ಕೊಂಡು ಹೋದ್ರೆ ಅದು ಕೂಡ ಇಲ್ಲೇ ಇರೋದು. ಮತ್ತೆ ಅಲ್ಲಿಗೆ ನೋಡಿ, ನೀವು ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ಇಲ್ಲಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಎದುರುಗಡೆನೆ ಬಂದ್ರೆ ಇಲ್ಲೆಲ್ಲ ಇದೆ. ಯಾವ್ದ್ಯಾವ್ದಿದೆ ಬೆಂಗಳೂರಲ್ಲಿ ಏನೇನು ಅಂದ್ರೆ ಇಲ್ಲೇ ಅಕ್ಕಪಕ್ಕ ಸುತ್ತಮುತ್ತ ಹೆಂಗಿದೆ ಅಂತ ಗೊತ್ತಾಗೋಕೆ ಇಲ್ಲೇ ರೂಟ್ ಮ್ಯಾಪ್ ತರಾನು ಹಾಕಿದ್ದಾರೆ ನೋಡಿ. ಇದ್ರಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಂಡು ಇದ್ ಮಾಡ್ಬೋದು. ಬನ್ನಿ ಇವಾಗ ನಾವು ಬೆಂಗಳೂರು ಕೋಟೆಗೆ ಹೋಗೋಣ. ಇದು ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಇಂದ ಎಕ್ಸಿಟ್ ಆದ್ರೆ ಲೆಫ್ಟ್ಗೆ ಹೋದ್ರೆ ಹಿಂಗೆ ಲೆಫ್ಟ್ಗೆ ಹೋಗ್ಬೇಕು ನಡ್ಕೊಂಡು. ಅಂದ್ರೆ ಮಾರ್ಕೆಟ್ ಸೈಡ್ ನಡ್ಕೊಂಡು ಹೋಗ್ಬೇಕು. ಆ ಸೈಡ್ ಹೋದ್ರೆ ನಮ್ಗೆ ಇದು ಸಿಗುತ್ತೆ, ಏನೋ ಬೆಂಗಳೂರು ಕೋಟೆ ಸಿಗುತ್ತೆ ನಿಮ್ಗೆ. ಬನ್ನಿ, ನಾನು ಬೆಂಗಳೂರು ಕೋಟೆ ಮುಂದೆ ಹೋಗ್ಬಿಟ್ಟು ಆಮೇಲೆ ನಿಮಗ್ ಸಿಗ್ತೀನಿ. ಬೆಂಗಳೂರು ಕೋಟೆ ನೋಡಿ, ವಿಕ್ಟೋರಿಯಾ ಹಾಸ್ಪಿಟಲ್ ಇದೆಯಲ್ಲ, ಈ ವಿಕ್ಟೋರಿಯಾ ಹಾಸ್ಪಿಟ್ಲ್ ಮುಂದೆನೆ ಪಕ್ಕದಲ್ಲೇ ಇರೋದು ಇದು. ಅಂದ್ರೆ ಹಾಸ್ಪಿಟ್ಲ್ಗೆ ಎಂಟ್ರಿ ಆಗಕ್ ಮುಂಚೆ ಇಲ್ಲಿ ಬೆಂಗಳೂರು ಕೋಟೆಗೆ ಏನು ಎಂಟ್ರಿ ಫೀಸು ಏನು ಇಲ್ಲ, ಫ್ರೀ. ಇಲ್ಲಿ ಹಿಸ್ಟ್ರಿ ಅಂತ ಎಲ್ಲ ಹಾಕಿದ್ದಾರೆ, ಇಲ್ಲಿ ನೋಡ್ಬೋದು. ಇದು ಪಕ್ಕದ ಬಿಲ್ಡಿಂಗ್ ಬಂದೆ ವಿಕ್ಟೋರಿಯಾ ಹಾಸ್ಪಿಟಲ್ ಫುಲ್. ಇಲ್ಲಿಂದಾನು ಎಂಟ್ರಿ ಇತ್ತು ಫಸ್ಟ್, ಇಲ್ಲಿಂದ ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗ್ಬೋದಾಗಿತ್ತು. ಬಟ್ ಇವಾಗ ಅದು ಕ್ಲೋಸ್ ಮಾಡ್ಬಿಟ್ಟವ್ರೆ. ಇದೆಲ್ಲ ಹಾಸ್ಪಿಟಲ್ ನೋಡಿ, ಇದೇ ಕೋಟೆ. ಅದು ಆಚೆ ತೋರ್ಸು, ಕೋಟೆ ಆಂಜನೇಯ ಸ್ವಾಮಿ ಅಂತ, ಅದು ಫೇಮಸ್ ಟೆಂಪಲ್. ಅದು ನೋಡಿ ಅಲ್ಲಿದ್ಯಲ್ಲ, ಅದು ಬಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಅದ್ರ ಪಕ್ಕದಲ್ಲಿರೋದೆ ಬೆಂಗಳೂರು ಕೋಟೆ. ನೋಡಿ ಒಳಗಡೆ ಎಷ್ಟು ದೊಡ್ಡದಾಗಿದೆ ನೋಡಿ ಈ ಬಾಕ್ಲು. ಏನಿಲ್ಲ ಅಂದ್ರು ಈ ಬಾಕ್ಲು ದಪ್ಪ ಅಗ್ಲಾನೆ ಒಂದ್ 6 ಇಂಚ್ ಅಗ್ಲ ಇದೆ ಈ ಬಾಕ್ಲು. ಉದ್ದ ಬಂದು ಇರುತ್ತೆ ಒಂದ್ 20 ಅಡಿ ಏನೋ ಇರೋ ತರ ಇದೆ ನೋಡಿ. ಒಳಗಡೆ ಬಂದ್ರೆ ಇಲ್ಲಿ ಬೆಂಗಳೂರಿನ ಕೋಟೆ ನೋಡಿ. ಇಲ್ಲಿ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ಇದು. ಫೋಟೋಶೂಟ್ ಎಲ್ಲ ಚೆನ್ನಾಗಿದೆ, ಒಂಥರ ಹಿಸ್ಟಾರಿಕಲ್ ಪ್ಲೇಸ್ ತರ ಚೆನ್ನಾಗಿದೆ ಇದು. ನಾವು ಇದು ಸೆಕೆಂಡ್ ಟೈಮ್ ಅಲ್ಲ. ಇದು ಎಲ್ಲ ಏನು ಅಂದ್ರೆ ಇಲ್ಲಿಂದ ಮೇಲ್ಗಡೆ ಕೋಟೆ ಮೇಲೆ ಹೋಗಕ್ಕೆ ದಾರಿ ಇದು. ಆದ್ರೆ ಇವಾಗೆಲ್ಲ ಹೋಗಂಗಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಆಮೇಲೆ ಅಲ್ಲಲ್ಲಿ ಒಂದೊಂದು ಇದನ್ನ ಕೆತ್ತನೆ ತರ ಮಾಡಿರ್ತಾರೆ ಕಲ್ಲಲ್ಲಿ. ತೋರಿಸ್ತೀನಿ ರೀ, ಇಲ್ಲೋಡಿ ಇಲ್ಲಿದೆ ಮೇಲೆ ಈ ತರ ಎಲ್ಲ ಅಲ್ಲಲ್ಲಿ ಇದ್ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಬಂದ್ರೆ ತಿರ್ಗಾ ಇಲ್ಲೊಂದು ಇದು ಸಿಗುತ್ತೆ ಬಾಕ್ಲು. ಇದ್ರ ಒಳಗಡೆ ಬರ್ಬೇಕು ಯಾರಾದ್ರೂ ಅಂತ ಅವಾಗಿಂದ ಇದ್ರವ್ರು ಇದ್ದಿದ್ರೆ ಇನ್ 2-3 ಬಾಕ್ಲುನ ಇದ್ ಮಾಡ್ಕೊಂಡ್ ಬರ್ಬೇಕು. ಇದು ದೊಡ್ಡ ಬಾಕ್ಲು, ಆದ್ರೆ ಇವಾಗ ಇಲ್ಲ ಬಾಕ್ಲು ಅನ್ಸುತ್ತೆ, ತೆಗ್ದ್ಬಿಟ್ಟಿದ್ದಾರೆ ನೋಡಿ. ಆ ಬಾಕ್ಲನ್ನು ಅಂದ್ರೆ ನಾರ್ಮಲ್ ಜನ ಓಡಾಡೋದಕ್ಕೋಸ್ಕರ ಇಷ್ಟು ಚಿಕ್ಕದಾಗಿ ಇದ್ ಮಾಡ್ಕೊಂಡಿದ್ರು. ಬಟ್ ಏನಾದ್ರೂ ಈ ಆನೆ ಅದು ಇದು ಏನಾದ್ರು ಬರ್ಬೇಕು ಅಂದ್ರೆ ಈ ಬಾಕ್ಲು ಓಪನ್ ಮಾಡ್ಬೇಕಾಗಿತ್ತು. ಆದ್ರೆ ಮನುಷ್ಯರು ಓಡಾಡಕ್ಕೆ ಇದೊಂದು ಸಾಕು ಅಂದ್ಬಿಟ್ಟು ಇದ್ ಮಾಡಿದ್ದಾರೆ. ಇಲ್ಲೂ ಎಲ್ಲ ಒಂಥರ ಇದ್ ಮಾಡಿದ್ದಾರೆ, ಬಟ್ ಇವಾಗ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಏನೋ ಸಾಮಾನೆಲ್ಲ ತುಂಬಿಟ್ಟು. ಬಗ್ಗೋದೇ ಇಲ್ಲ. ಬಗ್ಗದೇ ಇಲ್ಲ, ನಾನ್ ಬಗ್ಲೇಬೇಕು. ನನ್ನ ಐಟಿಗೆ ಸಾಲದೇ ಇಲ್ಲ, ಅವಳ ಐಟ್ ಸಾಕು, ನನ್ನ ಐಟಿಗೆ ಸಾಲಲ್ಲ ನೋಡಿ. ಇಲ್ಲಿ ಅಂದ್ರೆ ಇಲ್ಲೇನು ಅಂದ್ರೆ ಇವರು ಅಂದ್ರೆ ದ್ವಾರಪಾಲಕರು ಅಂತಾರಲ್ಲ, ಅವರು ಇಲ್ಲಿ ಕುತ್ಕೊಂಡಿರ್ತಾ ಇದ್ರು. ಇದರಿಂದ ಒಳಗಡೆ ಹೋಗ್ಬೋದು. ಬನ್ನಿ ಒಳಗಡೆ ಹೋಗೋಣ. ಇಲ್ಲೆಲ್ಲ ಇದೆ, ಬಟ್ ಇದೇನು ಅಂತ ಇಲ್ಲಿಂದ ಆ ಕಡೆ ಹೋಗಕ್ಕಿದೆ. ಇದು ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗೋ ಎಂಟ್ರೆನ್ಸ್ ಈ ಕಡೆಯಿಂದನೂ ಇದೆ, ಬಟ್ ಇವಾಗೆಲ್ಲ ಕ್ಲೋಸ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಕೋಟೆ ಇದೆ. ಇಲ್ಲಿಂದ ಕೋಟೆ ಒಳಗಡೆ ಇನ್ನೂ ಒಳಗಡೆ ಇದೆ, ಆದ್ರೆ ಹೋಗಕ್ಕೆ ಜಾಗ ಇಲ್ಲ, ನಮಗ್ ಬಿಡಲ್ಲ. ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಬೀಗ ಹಾಕ್ಬಿಟ್ಟು ಗೇಟಿಗೆ. ನೋಡಿ ಎಲ್ಲ ಮೇಂಟೆನೆನ್ಸ್ ಮಾಡಕ್ ಅಲ್ಲಿ ಒಬ್ರು ಇದ್ದಾರೆ, ಅವ್ರು ನೋಡ್ಕೊಂತಾರೆ, ಗೈಡ್ ತರ.
ಅವರು. ಒಂದೊಂದು ಕಲ್ಲು ಎಷ್ಟು ಹೈಟ್ ಅಲ್ಲಿ ಇದೆ. ಆ ಕಲ್ಲನ್ನ ಅದ್ ಎತ್ತಿ ಅದ್ ಹೆಂಗ್ ಜೋಡ್ಸಿದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ. ಎಲ್ಲ ಚಪ್ಪಡಿ ಕಲ್ಲು. ಅವಾಗಿನ ಕಾಲದಲ್ಲಿ ಅದ್ ಹೆಂಗೆ ಜೋಡ್ಸಿರ್ತಾರೆ ನೋಡಿ ಅವರು. ಅಂದ್ರೆ ಇದೆಲ್ಲ ಏನು ಸಿಮೆಂಟ್ ಗಿಮೆಂಟ್ ಏನು ಹಾಕಿಲ್ಲ, ಎಲ್ಲ ಬಂದು ಇಂಟರ್ಲಾಕಿಂಗ್ ಕಲ್ಲುಗಳಿಂದ ಕಲ್ಲಿಂದ ಕಲ್ಲು ಇಂಟರ್ಲಾಕಿಂಗ್ ಮಾಡಿದ್ದಾರೆ. ಫೋಟೋ ಶೂಟ್ ಬಂದ್ ಮಾಡಿಸ್ಕೊಬಹುದು, ಅಂದ್ರೆ ಇಲ್ಲ ಆರಾಮಾಗಿ ಯಾರು ಏನು ಅನ್ನಲ್ಲ ಫೋಟೋ ಶೂಟ್ ಮಾಡಿದ್ರೆ. ನೋಡಿ, ಪಕ್ಷಿಗಳಿಗೆ ಇವಾಗ ವಾಸಸ್ಥಾನ ಆಗೋಗಿದೆ ಇದು. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಎಲ್ಲ ಜನ ಬರ್ತಾವ್ರ ಇವತ್ತು. ಗುಬ್ಬಚ್ಚಿ ಮತ್ತೆ ಇದು ಎಲ್ಲ ಇಲ್ಲಿ ಬಂದು ಇದ್ ಮಾಡ್ಕೊಂಡಿರುತ್ತೆ. ಇವಾಗ ನೋಡು, ನೋಡಿ ಇದೆ ಕೋಟೆ. ಇಷ್ಟೊತ್ತವರೆಗೂ ವಿಡಿಯೋ ಮಾಡಿದ್ದೀವಿ, ಕೈ ನೋವು ಬಂದ್ಬಿಡ್ತಂತೆ. ಒಂದ್ 2 ನಿಮಿಷ ಮಾಡಿದ್ದಷ್ಟೇ. ಇಲ್ಲಿ ನೋಡಿ ಮೇಲ್ಗಡೆ ಆ ಕೆತ್ತನೆ ಹೆಂಗ್ ಮಾಡಿದ್ದಾರೆ ಅಂತ. ಅದು ಪಾರಿವಾಳ ಕೂತೈತೆ, ಅದನ್ನ ನೋಡ್ಬೇಡಿ, ಆ ಕೆತ್ತನೆ ನೋಡಿ. ಜನ ಬರ್ತಾ ಇದಾರೆ. ನೋಡಿ ಇಲ್ಲಿ ಬಾಕ್ಲು ಇದು ಕ್ಲೋಸ್ ಆಗಿರೋದು, ಅಲ್ಲಿ ಓಪನ್ ಆಗಿರೋದು, ಇದು ಕ್ಲೋಸ್ ಆಗಿರೋ ಬಾಕ್ಲು ಇದು. ನೋಡಿ ಹೌದು, ಇಲ್ಲಿಂದ ಎಲ್ಲ ಮೇಲ್ಗಡೆ ಹೋಗಕ್ಕೆ ಆ ಕಡೆ ಸೈಡ್ ಎಲ್ಲ ಸುರಂಗ ಮಾರ್ಗ ಅಂತಾರಲ್ಲ ಅದಂತ. ಆತರ ಇಲ್ಲೆಲ್ಲೋ ಒಳಗಡೆ ಇದೆ, ಬಟ್ ಇವಾಗ ಆತರ ಅದನ್ನೆಲ್ಲ ನೋಡಕ್ಕೆ ಪರ್ಮಿಷನ್ ಇಲ್ಲ, ಹೋಗಕ್ಕೆಲ್ಲ ಪರ್ಮಿಷನ್ ಇಲ್ಲ. ಈ ಕಡೆಯಿಂದ ಮೈಸೂರ್ಗಿದೆ ಅಂತ ಅಂತಾರಪ್ಪ. ನೋಡಿ ಇಲ್ಲಿಂದ ಮೇಲೆ ಹೋಗ್ಬೋದು, ಬಟ್ ಇವಾಗೆಲ್ಲ ಕ್ಲೋಸ್ ಮಾಡಿದ್ದಾರೆ, ಹೋಗಕ್ ಬಿಡಲ್ಲ, ಯಾರನ್ನೂ ಹೋಗಕ್ ಬಿಡಲ್ಲ. ಇದು ಬಾಕ್ಲು. ಈ ಬಾಕ್ಲು ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ದಪ್ಪ ಇದೆ ಅಂತ. ಇದಾದ್ಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್ ಅದು ಕಾಣಿಸ್ತಿರೋದು. ನನ್ ಒಂದ್ ಕೈ ಇದ್ ಮಾಡಿದ್ರು ಸಾಲ್ತಾ ಇಲ್ಲ, ಅಷ್ಟು ಇನ್ನೂ ಅಗಲ ಇದೆ ಬಾಕ್ಲು. ನೋಡಿ ಅಷ್ಟು ಉದ್ದ ಇದೆಯಂತೆ, ಹೇಳ್ತಾ ಇದಾರೆ. ಕೋಟೆ ಇದೆಲ್ಲ ಫುಲ್ ಎಲ್ಲ ಸುರಂಗ ಮಾರ್ಗ ಎಷ್ಟೊಂದು ಏನು ಇದ್ ಮಾಡಂಗೆ ಎಲ್ಲ ಫುಲ್ ಕ್ಲೋಸ್ ಮಾಡ್ಬಿಟ್ಟು ಇದ್ ಮಾಡಿದ್ದಾರೆ. ಬಟ್ ಆದ್ರೆ ಏನೋ ಒಂದು ಸೈಲೆಂಟ್ ಆಗಿದೆ ಜಾಗ. ಇಷ್ಟಕ್ಕೆ ಸುಸ್ತಾಗೋಯ್ತು ಅಂತ ಕುತ್ಕೊಂಡ್ಬಿಟ್ಟವ್ರೆ. ಇಷ್ಟೊತ್ತು ಕುಂತಿದ್ದಿದ್ ನೀನು, ನಾನಲ್ಲ. ನೋಡಿ ಹೆಂಗಿದೆ. ಇಲ್ಲೆಲ್ಲ ಒಂದೊಂದ್ ಕಲ್ ಮೇಲೆ ಕೆತ್ತನೆ ಮಾಡಿದ್ದಾರೆ, ಅದು ತೋರಿಸ್ತೀನಿ ರೀ. ಇಲ್ಲೆಲ್ಲೋ ಇದೆ, ಹುಡುಕ್ಬೇಕು. ಈ ತರಾನೇ ಕಲ್ ಜೋಡ್ಸಿರ್ತಾರೆ, ಬಟ್ ಕೆತ್ತನೆ ಮಾಡಿರ್ತಾರೆ. ಇಲ್ಲೊಂದಿದೆ, ಇದು ಬಿಟ್ರೆ ಇಲ್ಲೆಲ್ಲೋ ಇರುತ್ತೆ ಮೇಲ್ಗಡೆ, ಫುಲ್ ಮೇಲ್ಗಡೆ ಮಾಡಿರ್ತಾರೆ ಒಂದೊಂದ್ ಕಡೆ. ನನ್ಗೆ ಅನ್ನಿಸ್ತಿದೆ ಅದು ಮಾಡಿರೋದು ಅದೇನೋ ಒಂಥರ ಲಾಕ್ ತರ, ಇದಕ್ ಎಲ್ಲದಕ್ಕೂ ಒಂದ್ ಲಿಂಕ್ ಅದ್ರಲ್ಲಿದೆ. ಇವ್ರೇನೋ ಹೇಳ್ತಾವ್ರೆ, ಅದ್ ನೋಡ್ತಿದ್ರೆ ನನ್ಗೆ ಅನ್ನಿಸ್ತಿದೆ ಲೈಕ್ ಅದಕ್ಕೊಂದು ಲಾಕ್, ಇಂಟರ್ಲಾಕ್ ಇರೋ ತರ ಅಂತ. ಅವ್ರೇನೋ ಅದ್ರದ್ದು ಮೀನಿಂಗ್ ಏನಾದ್ರು ಇರುತ್ತೆ. ಯಾಕೆಂದ್ರೆ ಮಾಡಿದಿದ್ದು ಎಲ್ಲದ್ರಲ್ಲೂ ಮಾಡ್ಬೇಕಾಗಿತ್ತು. ಮಧ್ಯದಲ್ಲಿ ಒಂದು, ಮೇಲ್ಗಡೆ ಒಂದು, ಎಲ್ಲೆಲ್ಲೋ ಒಂದೊಂದು ಈ ಎಂಬ್ಲಮ್ ಎಲ್ಲ ಬರುತ್ತೆ ನೋಡಿ, ಆ ತರ ಸಿಂಬಲ್ ಇದೆ. ಕಲ್ಲು ನೋಡಿ ಎಷ್ಟು ಹೈಟ್ ಅಲ್ಲಿ ಇದೆ. ಇಲ್ಲೂ ಎಂಟಕ್ಕೂ ಓಪನ್ ಕೊಟ್ಟವ್ರೆ. ಇಲ್ಲೆಲ್ಲೋ ಒಂದ್ ನೋಡಿದ್ದೆ ನಾನು ಅವತ್ತು. ಅಲ್ಲಿ ಬಾವಿ ಇದೆ, ನೀರಿಗೆ ಇದ್ ಮಾಡ್ಕೊಬೇಕು ಅಂದ್ರೆ ಬಾವಿ. ಇಲ್ಲಿ ಇನ್ನೂ ಎಲ್ಲೋ ಇದೆ.
ಅವತ್ತಿಲ್ಲೆಲ್ಲ ಒಂಥರ ನೋಡಿದ್ವಲ್ಲ. ಚೆನ್ನಾಗಿದೆ ಇಲ್ಲಿನು. ಅಂದ್ರೆ ಪೀಸ್, ಒಂಚೂರ್ ಸೌಂಡ್ ಆಚೆ ಇದಿರಲ್ಲ. ಅಕ್ಕಿಗಳು ಮಾತ್ರ ಇಲ್ಲಿಗೆ ಸೌಂಡ್ ಬರ್ತಾ ಇರತ್ತೆ, ಅಕ್ಕಿಗಳ್ದು. ಬೇರೆ ಸೌಂಡ್ ಇರಲ್ಲ. ನಾವು ಹುಡುಕ್ತಾ ಇದೀವಿ ಅದೇ ಆ ತರ ಕೆತ್ತನೆ ಮಾಡಿರೋದು ಎಲ್ಲಾದ್ರೂ ಇದೆಯಾ ಅಂತ. ಐತೆ ಇಲ್ಲಿದೆ ನೋಡಿ, ಒಂದು ಶಿವಲಿಂಗ, ಶಿವಂದು ಲಿಂಗ ತರ ಮಾಡಿದ್ದಾರೆ ಇಲ್ಲಿ ಮೇಲೆ. ಈ ಗೋಡೆ ಎಲ್ಲ ಬನ್ನಿ. మనోళ్ళు ఏంద్ర ఇస్తుంది గాడి లోపల చూస్తే ನೋಡಿ ಇಲ್ಲೂ ಇದೆ ಫಿಶ್. ಇದೆ ಇದೆ ಮೀನು. ಇದೆ ಏರಿದ್ದು. ಇಲ್ಲೊಂದು ಫಿಶ್, ಇದು ಒಂದು ಬಟ್ ಫೇಸ್ ನೋಡೋದಕ್ಕೆ ಒಂದೇ ಫೇಸ್ ತರ ಅನ್ನಿಸ್ತಿದೆ. ಡಿಫ್ರೆಂಟ್ ಇದರ ತರ ಶೇಪ್ಸ್ ತರ. ಅಲ್ಲೊಂದಿದೆ, ಇಲ್ಲೂ ಒಂದಿದೆ. ಇದೇ ಅವತ್ ನಾನು ನೋಡಿದ್ದೆ ಅಂತ ಇಲ್ಲೊಂದು ಐತೆ ನೋಡು. ಇದೇನು ಬಾತ್ಕೋಳಿ ತರ ಐತಲ್ಲ, ನವಿಲ್ ತರ ಐತೆ, ಬಾತ್ಕೋಳಿ ತರ ಐತೆ, ಏನೋ ಗೊತ್ತಿಲ್ಲ. ಬಾತ್ಕೋಳಿನೂ ಅಲ್ಲ, ನವಿನೂ ಅಲ್ಲ, ಮಗು ತರ ಇದಿದೆ. ಕೋತಿ ಹಂಗೂ ಕಾಣಿಸ್ತೈತೆ, ಏನು ಗೊತ್ತಿಲ್ಲ. ಎಲ್ಲ ಈ ಯಾರು ನೋಡಿ ಇಲ್ಲೊಂದಿದೆ. ಒಂಥರ ಏನೋ ಮೀನಿಂಗ್ ಇರುತ್ತೆ ನೋಡಿ ಇಲ್ಲಿ. ನೋಡಿ ಇಲ್ಲಿ ಇದು ಟಿಪ್ಪು ಸುಲ್ತಾನ್ ಹುಲಿ ಜೊತೆ ಯುದ್ಧ ಕಿತ್ತಾಡ್ಬೇಕಾದ್ರೆ ಇದ್ ಮಾಡಿರೋದನ್ನ ಇಲ್ಲಿ ಇದ್ ಮಾಡಿದಾರ ನೋಡಿ. ಯಾರೋ ಮುಖ ಮುರ್ದಾಕ್ಬಿಟ್ಟವ್ರೆ ಹುಲಿದು. ಹುಲಿ ಏನ್ ಮಾಡಿತ್ತು ಗೊತ್ತಿಲ್ಲ. ಒಳಗಡೆನೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ದೇವಸ್ಥಾನ ಸಿಗುತ್ತೆ ನೋಡಿ. ಇಲ್ಲಿ ದೇವಸ್ಥಾನ ಇದೆ, ಒಳಗಡೆ ಕ್ಲೋಸ್ ಮಾಡಿದ್ದಾರೆ. ಅಲ್ಲೂ ಒಂದಿದೆ. ಹಳೇ ದೇವಸ್ಥಾನ, ಎಂಟ್ರಿ ಅಲೋ ಇಲ್ಲ ಯಾರಿಗೂ, ಆಚೆಯಿಂದಾನೆ ನೋಡ್ಬೇಕು. ತೋರ್ಸಕ್ ನೋಡ್ತೀನಿ. ಇದು ದೇವಸ್ಥಾನ ಇದು, ಆದ್ರೆ ಏನ್ ದೇವ್ರಿದೆ ಅಂತ ಗೊತ್ತಿಲ್ಲ. ಎಂಟ್ರಿ ಇಲ್ಲ, ಕ್ಲೋಸ್ ಆಗಿ ಹೋಗಿದೆ. ಆಚೆಯಿಂದಾನೆ ನೋಡ್ಬೇಕಾದ್ರೆ ದೇವ್ರು ಗಣೇಶ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ವಾಹನ ಇಲ್ಲಿದೆ, ಇಲಿ, ಅದಕ್ಕೋಸ್ಕರ ಗಣೇಶ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಅದು ಕೂಡ ಹಳೆ ಹೆಂಚು ಎಲ್ಲ ಹಂಗೆ ಇದೆ, ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ ನೋಡಿ ಇದನ್ನ. ಮೇಲೆ ಅಕ್ಕಿಗಳೆಲ್ಲ ಬಂದು ಕುತ್ಕೊಂಡು ಸೌಂಡ್ ಮಾಡ್ತಾ ಇದೆ. ಅಲ್ಲಿದೆ ನೋಡಿ, ಇನ್ನೊಂದು ಕೆತ್ತನೆ ಮಾಡಿರೋದು ಆನೆ, 2 ಆನೆ, ಅದ್ರ ಪಕ್ಕ ಮಧ್ಯದಲ್ಲಿ ಶಿವಲಿಂಗ ಇರೋದು. ಫೋಟೋಸ್ ಎಲ್ಲ ತೆಗಿಸ್ಕೊಬಹುದು, ಯಾರು ಏನು ಇದ್ ಮಾಡಲ್ಲ ಫೋಟೋಸ್ಗೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಬಂದಾಗ ಫೋಟೋ ಶೂಟ್ ಮಾಡಿದ್ವಿ. ಅಲ್ಲ ವೈಟ್ ಶರ್ಟ್, ಅವರು ಇಲ್ಲಿನ ಗೈಡ್. ನಮಗ್ ಲಾಸ್ಟ್ ಟೈಮ್ ಬಂದಾಗ ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಅವರೇ ಇಲ್ಲಿನ ಗೈಡ್ ನೋಡಿ. ಇಲ್ಲಿ ಬಂದು ಅವ್ರನ್ನ ಮೀಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲ, ಏನೇನಿದೆ ಇನ್ಫಾರ್ಮೇಶನ್. ಇದೆ ನಮ್ಮ ಬೆಂಗಳೂರು ಕೋಟೆಯ ಇದು. ನಿಮ್ಗೆ ಪೂರ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲಿ ಬಂದ್ರೆ ಅಲ್ಲಿ ಕೂತಿರ್ತಾರೆ ಗೈಡ್. ಅವ್ರನ್ನ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ ಇನ್ಫಾರ್ಮೇಶನ್. ಯಾರೋ ಒಂದ್ ಕೇಳಿದ್ರು, ಕರ್ಕೊಂಡು ಹೋಗ್ತಿದಾರೆ. ಇಲ್ಲಿ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಹಾಕಿದ್ದಾರೆ. ನೀವು ವಿಡಿಯೋ ಪಾಸ್ ಮಾಡ್ಕೊಂಡ್ ಬೇಕಾದ್ರೆ ಓದ್ಕೋಬಹುದು. ಹಿಂದಿಲಿದೆ, ಇಂಗ್ಲಿಷಲ್ಲಿ ಇದೆ, ಇಂಗ್ಲಿಷ್, ಹಿಂದಿ, ಕನ್ನಡ 3 ಇದೆ. ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ಓದ್ಕೊಬಹುದು ನೋಡಿ. ಕನ್ನಡದಲ್ಲಿದೆ, ಹಿಂದಿ, ಇಂಗ್ಲಿಷ್, 3 ಲ್ಯಾಂಗ್ವೇಜಸ್ ಅಲ್ಲೂ ಇದೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟ್ ಇದೆಯೋ ಅದನ್ನ ಓದ್ಕೊಬಹುದು ನೋಡಿ. ಮೆಟ್ಲಿಗೆಲ್ಲ ಅಲ್ಲಿಂದ ಕೋಟೆ ಮೇಲ್ಗಡೆ ಹೋಗೋಕೆ ದಾರಿ ಇದೆ, ಬಟ್ ನಮ್ಗೆ ಯಾರಿಗೂ ಹೋಗೋಕೆ ಪರ್ಮಿಷನ್ ಇಲ್ಲ. ಬರೀ ಸೆಕ್ಯೂರಿಟಿ ಅವ್ರು ಮಾತ್ರ ಹೋಗ್ಬೋದು ಅಷ್ಟೇ. ಗೌರ್ಮೆಂಟ್ ಪಬ್ಲಿಕ್ ಹೋಗೋಕೆ ಪರ್ಮಿಷನ್ ಇಲ್ಲ ಅಲ್ಲಿ ಮೇಲ್ಗಡೆ ನೋಡಿ. ನೋಡಿ ಅವ್ರು ಸರಿ ಬನ್ನಿ, ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇನ್ನೂ
ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಗೆ ಮತ್ತೆ ಈ ಜಾಗ ನೋಡ್ಬೇಕು ಅಂತ ಅಂದ್ರೆ ನೀವು ಬೆಂಗಳೂರು ಕೋಟೆ ಅಂತ ಹಾಕಿದ್ರೆ ಗೂಗಲ್ ಅಲ್ಲಿ ಬರುತ್ತೆ, ಮತ್ತೆ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಅಂತ ಹಾಕಿದ್ರೆ ಅಲ್ಲಿದು ಲೊಕೇಶನ್ ಬರುತ್ತೆ. ಮತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಅಲ್ಲಿಗೆ ಬಂದ್ರೆ, ಆ ಜಾಗಕ್ಕೆ ಬಂದ್ರೆ ಅಲ್ಲಿ ಗೈಡ್ಸ್ ಇರ್ತಾರೆ, ಅವ್ರನ್ನ ಮೀಟ್ ಮಾಡ್ಬೋದು ನೀವು. ಸೊ ಕೋಟೆ ಈ ವಿಡಿಯೋ ನೋಡಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ. ಅಂದ್ರೆ ಇಲ್ಲಿ ಬಂದು ನೋಡ್ಬೇಕು ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿದೆ, ಫೋಟೋಶೂಟ್ ಎಲ್ಲ ಮಾಡಿಸ್ಬೋದು, ಏನ್ ಅನ್ನಲ್ಲ. ಫೋಟೋಸ್ ತೆಗಿಯೋಕ್ಕಾಗಿರ್ಬೋದು ಅಥವಾ ವಿಡಿಯೋಗೂ ಏನ್ ಇದ್ ಮಾಡಲ್ಲ. ಬಟ್ ನಮಗೆ ಒಂದು ಗೈಡ್ ಮುಖಾಂತರ ಹೋಗ್ಬೇಕಂದ್ರೆ ನಾವು ಅಷ್ಟೇ ಪರ್ಮಿಷನ್ ತಗೊಬೇಕಂದ್ರೆ, ಅದಕ್ಕೋಸ್ಕರ ಬಂದು ನೋಡಿ, ಚೆನ್ನಾಗಿದೆ ಎಲ್ಲ, ಎಂಜಾಯ್ ಮಾಡಿ. ಫ್ರೆಂಡ್ಸ್ ಬಾಯ್.